ಪ್ರದೀಪ ಮಹಾರಾಜನ ಮಗ ಶಾಂತಲ. ಶಾಂತಲನಿಗೂ ಗಂಗೆಗೂ ಜನಿಸಿದ ಮಗ ದೇವವ್ರತ. ಗಂಗೆಯು ಶಾಂತಲನಿಂದ ದೂರಾದ ಹಲವು ವರ್ಷಗಳ ಬಳಿಕ ಶಾಂತಲ ಮೀನು ಹಿಡಿಯುವ ಸತ್ಯವತಿಯನ್ನು ಪ್ರೀತಿಸಿ ಅವಳನ್ನು ವಿವಾಹವಾಗಲು ಸತ್ಯವತಿಯ ತಂದೆಯ ಬಳಿ ಅಪ್ಪಣೆ ಕೇಳುತ್ತಾನೆ. ಆದರೆ ಸತ್ಯವತಿಯ ತಂದೆಯು, ನಿನ್ನ ಮಗ ದೇವವ್ರತನೇ ಈ ರಾಜ್ಯದ ರಾಜನಾಗುತ್ತಾನೆ. ನನ್ನ ಮೊಮ್ಮಕ್ಕಳು ನಿನ್ನ ಮಗನ ಸೇವಕರಾಗಿ ಉಳಿಯುತ್ತಾರೆ. ಆದ್ದರಿಂದಾಗಿ ಈ ಮದುವೆ ನನಗೆ ಒಪ್ಪಿಗೆ ಇಲ್ಲ ಎಂದು ಹೇಳುತ್ತಾನೆ. ಆ ದಿನದಿಂದ ಶಾಂತಲ ಸತ್ಯವತಿಯ ನೆನಪಿನಲ್ಲಿ ಕೊರಗಲಾರಂಭಿಸುತ್ತಾನೆ. ಯಾರನ್ನೂ ಭೇಟಿ ಮಾಡದೆ ತನ್ನ ಕೋಣೆಯಲ್ಲೇ ಕಾಲ ಕಳೆಯುತ್ತಿದ್ದ. ತನ್ನ ತಂದೆಯ ಚಿಂತೆಗೆ ಕಾರಣವನ್ನು ಅರಿತ ದೇವವ್ರತ ಸತ್ಯವತಿಯ ತಂದೆಯ ಬಳಿ ಹೋಗಿ, ನಾನು ದೇವವ್ರತ, ಶಾಂತಲನ ಮಗ. ನಾನು ರಾಜನಾಗುತ್ತೇನೆ ಎಂಬ ಕಾರಣದಿಂದಲೇ ನೀನು ನಿನ್ನ ಮಗಳನ್ನು ಕೊಟ್ಟು ನನ್ನ ತಂದೆಗೆ ವಿವಾಹ ಮಾಡುತ್ತಿಲ್ಲ. ಹಾಗಿದ್ದರೆ ಕೇಳು, ನಾನು ಸಾಯುವವರೆಗೂ ರಾಜನಾಗುವುದಿಲ್ಲ. ನಿನ್ನ ಮಗಳಿಗೆ ಹುಟ್ಟುವ ಮಕ್ಕಳೇ ರಾಜರಾಗುತ್ತಾರೆ ಎನ್ನುತ್ತಾನೆ. ಆಗ ಸತ್ಯವತಿಯ ತಂದೆ, ಆದರೂ ನಾನು ನನ್ನ ಮಗಳನ್ನು ನಿನ್ನ ತಂದೆಗೆ ಕೊಡುವುದಿಲ್ಲ. ಏಕೆಂದರೆ ಈಗ ನೀನು ಸಿಂಹಾಸನವನ್ನು ತಿರಸ್ಕರಿಸಬಹುದು, ಆದರೆ ನಾಳೆ ನಿನಗೆ ವಿವಾಹವಾಗುತ್ತದೆ. ಆಗ ನಿನ್ನ ಹೆಂಡತಿಯು ನಿನ್ನನ್ನು ರಾಜನಾಗುವಂತೆ ಹೇಳಬಹುದು, ಅಥವಾ ನಿನ್ನ ಮಕ್ಕಳನ್ನು ರಾಜರನ್ನಾಗಿ ಮಾಡುವಂತೆ ಹೇಳಬಹುದು. ಯಾರೇ ಆಗಲಿ ಸಿಂಹಾಸನವನ್ನೇಕೆ ಬಿಟ್ಟುಕೊಡುತ್ತಾರೆ? ಆಗ ನಿನ್ನ ಮಕ್ಕಳು ಮತ್ತು ನನ್ನ ಮೊಮ್ಮಕ್ಕಳು ಸಿಂಹಾಸನಕ್ಕಾಗಿ ಹೊಡೆದಾಡಿ ಸಾಯುತ್ತಾರೆ. ಆದ್ದರಿಂದ ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ ಎನ್ನುತ್ತಾನೆ. ಆಗ ದೇವವ್ರತ, ನನಗೆ ನನ್ನ ತಂದೆಯ ಸಂತೋಷವೇ ಮುಖ್ಯ, ಬೇರೇನೂ ಬೇಡ ಎಂದು ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಆ ಪ್ರತಿಜ್ಞೆಯೇ ಭಾರತ ದೇಶದ ಭವಿಷ್ಯತ್ತನ್ನೇ ಬದಲಾಯಿಸಿತು. ಆ ಪ್ರತಿಜ್ಞೆಯೇ ಭೂಮಿಯ ಮೇಲೆ ದೇವರನ್ನು ಬರುವಂತೆ ಮಾಡಿತು. ಆ ಪ್ರತಿಜ್ಞೆಯೇ ಭೂಮಿಯ ಮೇಲೆ ದೇವರನ್ನು ಇಲ್ಲದಂತೆಯೂ ಮಾಡಿತು. ಆ ಪ್ರತಿಜ್ಞೆಯೇ ಮಹಾಭಾರತವನ್ನು ಒಂದು ಅದ್ಭುತ ಕಥೆಯನ್ನಾಗಿ ಮಾಡಿತು. ಆ ಪ್ರತಿಜ್ಞೆಯೇ ಕುರುಕ್ಷೇತ್ರಕ್ಕೆ ನಾಂದಿಯಾಡಿತು. ಆ ಪ್ರತಿಜ್ಞೆ ಏನೆಂದರೆ, ದೇವವ್ರತ ಎಂಬ ನಾನು 3 ಲೋಕಗಳ ಸಾಕ್ಷಿಯಾಗಿ ನನ್ನ ಕೊನೆಯುಸಿರಿರುವವರೆಗೂ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆಂದು ಭೀಷ್ಮ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಆ ಪ್ರತಿಜ್ಞೆಯ ನಂತರ ದೇವವ್ರತನ ಹೆಸರು ಭೀಷ್ಮ ಎಂದು ಬದಲಾಯಿತು. ಮಹಾಭಾರತ ಬರೀ 1-2 ಸನ್ನಿವೇಶಗಳಿಂದ ಮಾತ್ರ ನಡೆಯಲಿಲ್ಲ. ದ್ವಾಪರಯುಗದ ಅಂತ್ಯದಲ್ಲಿ ನಡೆದ ಎಷ್ಟೋ ಸಂಘಟನೆಗಳೆಲ್ಲ ಸೇರಿ ಕುರುಕ್ಷೇತ್ರಕ್ಕೆ ಕಾರಣವಾಯಿತು. ಭೀಷ್ಮ ಪ್ರತಿಜ್ಞೆಯ ಬಳಿಕ ಸತ್ಯವತಿಗೂ ಶಾಂತಲನಿಗೂ ವಿವಾಹವಾಗುತ್ತದೆ. ಆ ಸಂತೋಷದಲ್ಲಿದ್ದ ಶಾಂತಲ ಭೀಷ್ಮನನ್ನು ಕರೆದು, ಕುಮಾರ, ನನ್ನ ಸಂತೋಷಕ್ಕಾಗಿ ನಿನ್ನ ಸಂತೋಷವನ್ನು ತ್ಯಾಗ ಮಾಡಿದ ಕೀರ್ತಿ ಈ ಭೂಮಿ ಇರುವವರೆಗೂ ಇರುತ್ತದೆ. ನಿನಗೆ ನಾನೇನನ್ನು ಕೊಟ್ಟರೂ ಅದು ನಿನ್ನ ತ್ಯಾಗದ ಮುಂದೆ ತೃಣದ ಸಮಾನ. ಅದರಿಂದಾಗಿ ನಿನಗೆ ನಾನೊಂದು ವರ ಕೊಡುತ್ತಿದ್ದೇನೆ. ನಿನಗೆ ಎಂದಿಗೂ ಸಾವು ಬರುವುದಿಲ್ಲ. ನೀನು ಚಿರಂಜೀವಿಯಾಗೇ ಉಳಿಯುತ್ತೀಯ. ನಿನಗೆ ನಿನ್ನ ಜೀವನ ಸಾಕೆಂದು ಎಂದಾದರೂ ಅನ್ನಿಸಿದಾಗ ನೀನು ಸಾಯಬಹುದು. ಆದರೆ ನಿನ್ನ ಅನುಮತಿ ಇಲ್ಲದೆ ನಿನಗೆ ಸಾವಿಲ್ಲ ಎಂದು ಭೀಷ್ಮನಿಗೆ ವರ ನೀಡುತ್ತಾನೆ ಶಾಂತಲ. ಸತ್ಯವತಿ ಮತ್ತು ಶಾಂತಲನಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ ಎಂಬ 2 ಮಕ್ಕಳು ಜನಿಸಿದರು. ಅಂದರೆ ಇವರಿಬ್ಬರೂ ಭೀಷ್ಮನಿಗೆ ತಮ್ಮಂದಿರು. ಚಿತ್ರಾಂಗದನು ಅದೇ ಹೆಸರಿನ ಒಬ್ಬ ಗಂಧರ್ವನೊಡನೆ ನಡೆದ ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾನೆ. ಆಗ ಉಳಿದವನು ವಿಚಿತ್ರವೀರನು ಮಾತ್ರ. ಆದ್ದರಿಂದ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜನನ್ನಾಗಿ ಮಾಡುತ್ತಾರೆ. ಆದರೆ ವಿಚಿತ್ರವೀರನು ಅದಾಗಲೇ ಅನಾರೋಗ್ಯದಿಂದ ಬಳಲುತ್ತಿದ್ದ. ಅದನ್ನು ನೋಡಿದ ಭೀಷ್ಮನಿಗೆ ಭಯ ಉಂಟಾಗುತ್ತದೆ. ಮುಂದೆ ರಾಜ್ಯಕ್ಕೆ ವಾರಸರಿಲ್ಲದಂತಾಗುತ್ತದೆ. ಅಷ್ಟರಲ್ಲಿ ನನ್ನ ತಮ್ಮನಿಗೆ ವಿವಾಹ ಮಾಡಬೇಕು ಎಂದು ತೀರ್ಮಾನಿಸುತ್ತಾರೆ. ಅದೇ ಸಮಯಕ್ಕೆ ಕಾಶಿ ರಾಜ್ಯದ ರಾಜ ತನ್ನ ಮಕ್ಕಳಿಗೆ ಸ್ವಯಂವರ ಪ್ರಕಟಿಸಿರುವ ವಿಷಯ ತಿಳಿಯುತ್ತದೆ. ಇನ್ನು ಆ ಸ್ವಯಂವರಕ್ಕೆ ವಿಚಿತ್ರವೀರನನ್ನು ಕಳಿಸಿದರೆ ಅವನಿಗಿರುವ ಅನಾರೋಗ್ಯದ ಕಾರಣದಿಂದಾಗಿ ಅವನು ಸೋತು ಹೋಗುತ್ತಾನೆ. ಇನ್ನು ನನಗೆ ಉಳಿದಿರುವುದೊಂದೇ ದಾರಿ ಎಂದು ಭೀಷ್ಮ ಸ್ವಯಂವರ ನಡೆಯುತ್ತಿದ್ದ ಸ್ಥಳಕ್ಕೆ ನುಗ್ಗಿ ಹೋರಾಡಿ ಕಾಶಿ ರಾಜ್ಯದ ರಾಜನ 3 ಹೆಣ್ಣು ಮಕ್ಕಳನ್ನು ಅಪಹರಿಸುತ್ತಾನೆ. ಅವರ ಹೆಸರೇ ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ. ಆದರೆ ಅಷ್ಟರಲ್ಲೇ ಅಂಬಾ ಭೀಷ್ಮನ ಬಳಿ ಬಂದು, ನಾನು ಈಗಾಗಲೇ ಸಾರ್ವ ಎನ್ನುವ ರಾಜನನ್ನು ಪ್ರೀತಿಸುತ್ತಿದ್ದೇನೆ ಎನ್ನುತ್ತಾಳೆ. ಪ್ರೀತಿಸುವವರನ್ನು ದೂರ ಮಾಡುವಷ್ಟು ಕ್ರೂರಿ ನಾನಲ್ಲ. ನೀನು ಪ್ರೀತಿಸಿದವನನ್ನು ವಿವಾಹವಾಗಿ ಸಂತೋಷದಿಂದಿರು ಎಂದು ಅಂಬಾಳನ್ನು ಭೀಷ್ಮ ಕಳಿಸಿಕೊಡುತ್ತಾರೆ. ಇನ್ನುಳಿದ ಅಂಬಿಕಾ ಹಾಗೂ ಅಂಬಾಲಿಕಾಳನ್ನು ತನ್ನ ರಾಜ್ಯಕ್ಕೆ ಕರೆತಂದು ವಿಚಿತ್ರವೀರನೊಡನೆ ವಿವಾಹ ಮಾಡಿಸಿದರು. ಎಷ್ಟೋ ಸಂತೋಷದಿಂದ ತನ್ನ ಕನಸು ಈಡೇರಲಿದೆ ಎಂದು, ತನ್ನ ಪ್ರೀತಿ ಜಯಿಸಿತೆಂದು, ಇನ್ನು ಜೀವನವೆಲ್ಲ ಸಂತೋಷವನ್ನು ಬಿಟ್ಟು ಬೇರೇನೂ ಇಲ್ಲವೆಂದುಕೊಂಡು ಸಾರ್ವನ ಬಳಿ ಅಂಬಿಕೆಯು ಹೋಗುತ್ತಾಳೆ. ಇನ್ನು ನಮಗೆ ಯಾರ ತಡೆಯೂ ಇಲ್ಲ, ನಾವು ವಿವಾಹವಾಗೋಣ ಎಂದು ಅಂಬಾ ಸಾರ್ವನಿಗೆ ಹೇಳುತ್ತಾಳೆ. ಆಗ ಸಾರ್ವನು, ಅಂಬಾ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ವಿವಾಹವಾಗಲಾರೆ. ಒಂದು ವ್ಯಕ್ತಿ ನಿಮ್ಮ ರಾಜ್ಯಕ್ಕೆ ನುಗ್ಗಿ ನಿಮ್ಮನ್ನು ಅಪಹರಿಸಿರುವ ವಿಷಯ ದೇಶವೆಲ್ಲ ಹರಿದಾಡಿದೆ.
ಈಗ ನಾನು ನಿನ್ನನ್ನು ವಿವಾಹವಾಗಿ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಲಾರೆ. ಅದನ್ನು ನನ್ನ ಹೆತ್ತವರಾಗಲಿ ರಾಜ್ಯದ ಪ್ರಜೆಗಳಾಗಲಿ ಯಾರೂ ಒಪ್ಪುವುದಿಲ್ಲ. ಯಾವಾಗ ಭೀಷ್ಮನು ನಿನ್ನನ್ನು ಅಪಹರಿಸಿದನೋ ಅಂದಿನಿಂದ ನೀನು ಅವನ ಸೊತ್ತು. ನೀನೆಂದಿಗೂ ನನ್ನ ರಾಣಿಯಾಗಲಾರೆ. ನನ್ನನ್ನು ಕ್ಷಮಿಸು ಎಂದು ಅಂಬಾಳನ್ನು ತಿರಸ್ಕರಿಸಿದನು. ಸಾರ್ವನ ಆ ಮಾತುಗಳನ್ನು ಕೇಳಿದ ಅಂಬೆಗೆ ಮಾತುಗಳೇ ಬಾರದಂತಾಯಿತು. ಕಣ್ಣೀರು ನಿಲ್ಲದಂತಾಗಿತ್ತು. ಮೈಯೆಲ್ಲ ನಡುಗಲಾರಂಭಿಸಿತು. ನಿಂತಲ್ಲಿಯೇ ನಿಂತು ಸಾರ್ವನನ್ನೆಷ್ಟು ನೋಡಿದರೂ ಸಾರ್ವನು ಮಾತ್ರ ಅಂಬಿಕಾಳನ್ನು ತಿರುಗಿ ನೋಡಲೇ ಇಲ್ಲ. ಇನ್ನು ತನ್ನ ಆಸೆಯೆಲ್ಲ ನುಚ್ಚಿ ನೂರಾಯಿತರೆ ದಾರಿ ಇಲ್ಲದೆ ಭೀಷ್ಮನ ಬಳಿ ಹಿಂದಿರುಗಿ ಬಂದಳು ಅಂಬ. ಯಾವಾಗ ನೀನು ನನ್ನ ರಾಜ್ಯದಿಂದ ನನ್ನನ್ನು ಅಪಹರಿಸಿದೆಯೋ ಆ ಕ್ಷಣದಿಂದಲೇ ನಾನು ನಿನಗೆ ಸ್ವಂತ ಎಂದು ಹೇಳಿ ಸಾರ್ವ ನನ್ನನ್ನು ತಿರಸ್ಕರಿಸಿದ್ದಾನೆ. ಇನ್ನು ನನಗೆ ಬೇರೆ ದಾರಿ ಇಲ್ಲ. ನಾನು ನಿನಗೆ ಸ್ವಂತ. ನನ್ನನ್ನು ವಿವಾಹವಾಗು ಎಂದು ಅಂಬ ಭೀಷ್ಮನ ಬಳಿ ಕೇಳಿದಳು. ಆಗ ಭೀಷ್ಮ, ಈಗಾಗಲೇ ನಿನ್ನ ತಂಗಿಯರಾದ ಅಂಬಿಕಾ ಮತ್ತು ಅಂಬಾಳಿಕಾಳೊಡನೆ ನನ್ನ ತಮ್ಮ ವಿಚಿತ್ರವೀರನ ವಿವಾಹವಾಗಿದೆ. ನಮ್ಮ ರಾಜ್ಯಕ್ಕೆ ವಾರಸರು ಬೇಕೆಂಬ ಒಂದೇ ಒಂದು ಕಾರಣದಿಂದಾಗಿ ನಾನು ನಿಮ್ಮ ಮೂವರನ್ನು ಅಪಹರಿಸಿದೆ. ಆದರೆ ಈಗ ನನ್ನ ತಮ್ಮನ ಆರೋಗ್ಯ ಇನ್ನಷ್ಟು ಕ್ಷೀಣಿಸಿದೆ. ನಿನ್ನನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಲಾರೆ. ಹಾಗೆಯೇ ನಾನು ಈಗಾಗಲೇ ಕೆಲವು ಕಾರಣಗಳಿಂದಾಗಿ ವಿವಾಹವಾಗುವುದಿಲ್ಲ, ಬ್ರಹ್ಮಚಾರಿಯಾಗೇ ಉಳಿಯುತ್ತೇನೆಂದು ಪ್ರಮಾಣ ಮಾಡಿರುವುದರಿಂದ ನಿನ್ನನ್ನು ವಿವಾಹವಾಗಲಾರೆ. ನನ್ನನ್ನು ಕ್ಷಮಿಸು ಎಂದು ಭೀಷ್ಮ ಅಂಬಾಳಿಗೆ ಹೇಳಿದನು. ನನ್ನ ರಾಜ್ಯದ ಮೇಲೆ ದಾಳಿ ಮಾಡಿ ನನ್ನನ್ನು ಅಪಹರಿಸಿ ನನ್ನ ಹೆತ್ತವರಿಂದ ನನ್ನನ್ನು ದೂರ ಮಾಡಿದೆ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನೇ ನನ್ನನ್ನು ತಿರಸ್ಕರಿಸುವಂತೆ ಮಾಡಿದೆ. ಹೋಗಲಿ, ನೀನಾದರೂ ನನಗೆ ಆಸರೆಯಾಗಿರುತ್ತೀಯಾ ಎಂದು ನಿನ್ನನ್ನು ನಂಬಿ ಬಂದರೆ ನೀನು ನನ್ನನ್ನು ತಿರಸ್ಕರಿಸುತ್ತಿರುವೆ. ಒಂದು ಹೆಣ್ಣಿನ ಕಣ್ಣೀರಿಗೆ ಕಾರಣವಾದ ನೀನು ಮತ್ತು ನಿನ್ನ ರಾಜ್ಯ ಎಂದಿಗೂ ಸುಖವಾಗಿರುವುದಿಲ್ಲ, ಎಂದಿಗೂ ಸಂತೋಷದಿಂದಿರುವುದಿಲ್ಲ. ನೀನು ಹೇಗೆ ಭೀಷ್ಮ ಪ್ರತಿಜ್ಞೆ ಮಾಡಿರುವೆಯೋ ಹಾಗೆಯೇ ನಾನು ಒಂದು ಪ್ರತಿಜ್ಞೆ ಮಾಡುತ್ತಿರುವೆ. ನಿನಗೆ ಸಾವು ಬಾರದಂತೆ ನಿಮ್ಮ ತಂದೆ ವರ ನೀಡಿದ್ದಾರಲ್ಲವೇ? ಹಾಗಾದರೆ ಕೇಳು. ಎಂದಿಗಾದರೂ ನಿನ್ನ ಸಾವು ನನ್ನಿಂದಲೇ ಬರುತ್ತದೆ. ಇದೇ ನನ್ನ ಶಾಪ ಎಂದು ಹೇಳಿ ಅಂಬ ಅರಣ್ಯಕ್ಕೆ ಹೊರಟು ಹೋಗುತ್ತಾಳೆ. ಭೀಷ್ಮನಿಗೆ ಎಷ್ಟೇ ದುಃಖವಾದರೂ ಮಾಡಿರುವ ಪ್ರತಿಜ್ಞೆ ಮತ್ತು ತನ್ನ ಜವಾಬ್ದಾರಿಗಳಿಂದಾಗಿ ಮೌನವಾಗಿದ್ದರು. ಇಷ್ಟರಲ್ಲಿ ವಿಚಿತ್ರವೀರನು ಅನಾರೋಗ್ಯದಿಂದ ಮರಣಿಸಿದನು. ವಿಷಯ ತಿಳಿದ ರಾಜ್ಯದ ಪ್ರಜೆಗಳೆಲ್ಲ ಗೊಂದಲಕ್ಕೊಳಗಾದರು. ರಾಜ್ಯಕ್ಕೆ ಯಾರೂ ವಾರಸರಿಲ್ಲ. ದೂರದ ಸಂಬಂಧಿಗಳೆಲ್ಲ ನಾನೆಂದರೆ ನಾನೇ ಮುಂದಿನ ರಾಜ ಎಂದು ಅಷ್ಟರಲ್ಲೇ ಅಧಿಕಾರವನ್ನು ಮಾಡತೊಡಗಿದರು. ಇದನ್ನೆಲ್ಲ ನೋಡುತ್ತಾ ಇದ್ದ ಭೀಷ್ಮನಿಗೆ ದಿಕ್ಕೇ ತೋಚದಂತಾಗಿತ್ತು. ಸದ್ಯದ ಪರಿಸ್ಥಿತಿ ನೋಡಿದರೆ ಕೇವಲ ಕೆಲವೇ ದಿನಗಳಲ್ಲಿ ನನ್ನ ರಾಜ್ಯ ಪತನವಾಗುತ್ತದೆ. ಇದೇ ಸಮಯವನ್ನು ಗುರಿಯಾಗಿಟ್ಟುಕೊಂಡು ಅಕ್ಕಪಕ್ಕದ ರಾಜ್ಯದ ರಾಜರೆಲ್ಲ ನಮ್ಮ ಮೇಲೆ ದಂಡೆತ್ತಿ ಬಂದರೂ ಬರಬಹುದು. ಇವೆಲ್ಲವನ್ನೂ ತಡೆಯಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ರಾಜ್ಯಕ್ಕೆ ವಾರಸನು ಜನಿಸಬೇಕು. ಅದಕ್ಕೇನು ಮಾಡಬೇಕೆಂದು ಭೀಷ್ಮ ಯೋಚಿಸುತ್ತಿರಬೇಕಾದರೆ ಸತ್ಯವತಿಯಿಂದ ಭೀಷ್ಮನಿಗೆ ಕರೆ ಬರುತ್ತದೆ. ಸರಿ ಎಂದು ಸತ್ಯವತಿಯನ್ನು ಭೀಷ್ಮ ಭೇಟಿ ಮಾಡಿ, ಅಮ್ಮ, ನನ್ನೇಕೆ ಕರೆದಿರಿ ಎಂದು ಕೇಳುತ್ತಾನೆ. ಆಗ ಸತ್ಯವತಿಯು, ಭೀಷ್ಮ, ನಮ್ಮ ರಾಜ್ಯದ ಸದ್ಯದ ಪರಿಸ್ಥಿತಿ ಏನೆಂದು ನಿನಗೆ ತಿಳಿದಿದೆ. ಈಗ ನಮ್ಮ ರಾಜ್ಯಕ್ಕೆ ವಾರಸರು ಬೇಕು. ಅದಕ್ಕುಳಿದಿರುವುದು ಒಂದೇ ಒಂದು ದಾರಿ. ನೀನು ನಿಮ್ಮ ತಮ್ಮಂದಿರ ಮಡದಿಗಳಿಗೆ ವಾರಸರನ್ನು ನೀಡಬೇಕು. ಆಗಲೇ ನಮ್ಮ ರಾಜ್ಯ ನಮ್ಮ ಹಿಡಿತದಲ್ಲಿರುತ್ತದೆ ಎನ್ನುತ್ತಾಳೆ. ಆಗ ಭೀಷ್ಮ, ಅಮ್ಮ, ನಿಮ್ಮ ಬಾಯಲ್ಲಿ ಈ ರೀತಿಯ ಮಾತುಗಳು ಬರಬಾರದು. ನಾನು ನನ್ನ ಪ್ರತಿಜ್ಞೆಗೆ ಬದ್ಧನಾಗಿದ್ದೇನೆ. ನಾನು ಆ ಕೆಲಸವನ್ನು ಎಂದಿಗೂ ಮಾಡಲಾರೆ. ನನ್ನ ಪ್ರತಿಜ್ಞೆಯನ್ನು ನಾನೇ ಮೀರಿದರೆ ಇನ್ನು ಈ ಸಮಾಜದಲ್ಲಿ ನನಗೇನು ಬೆಲೆ ಇರುತ್ತದೆ? ಇದೇ ನನ್ನ ಕೊನೆಯ ನಿರ್ಧಾರ. ದಯವಿಟ್ಟು ಇನ್ನು ಮುಂದೆ ಈ ರೀತಿಯಾದ ಪ್ರಸ್ತಾವನೆಯನ್ನು ನನ್ನ ಮುಂದಿಡಬೇಡಿ ಎಂದು ಭೀಷ್ಮ ಸತ್ಯವತಿಗೆ ಹೇಳುತ್ತಾನೆ. ಹಾಗಾದರೆ ನಾನು ಎಂದಿನಿಂದಲೋ ನಿನ್ನ ಬಳಿ ನನ್ನ ಮನಸ್ಸಿನಲ್ಲಿ ಅಡಗಿರುವ ಒಂದು ರಹಸ್ಯವನ್ನು ಹೇಳಬೇಕೆಂದು ಪ್ರಯತ್ನಿಸಿದೆ. ಆದರೆ ಅದಕ್ಕೆ ಸರಿಯಾದ ಸಮಯ ಕೂಡಿ ಬಂದಿಲ್ಲ. ಆದರೆ ಈಗ ನಿನಗೆ ಆ ರಹಸ್ಯವನ್ನು ಹೇಳದೆ ಇರುವುದಕ್ಕೆ ಸಾಧ್ಯವಿಲ್ಲ. ಆ ರಹಸ್ಯವೇನೆಂದರೆ, ನಾನು ನಿನ್ನ ತಂದೆಯನ್ನು ವಿವಾಹವಾಗುವುದಕ್ಕೂ ಮುಂಚೆಯೇ ಪರಾಸುರ ಎಂಬ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದೆ. ನಮ್ಮ ಪ್ರೀತಿಗೆ ಪ್ರತಿರೂಪವಾಗಿ ನನಗೊಂದು ಮಗನೂ ಜನಿಸಿದ. ಆದರೆ ನಮ್ಮ ವಿವಾಹಕ್ಕೂ ಮುಂಚೆಯೇ ನೀನು ತಾಯಿಯಾಗಿರುವುದು ನಿನಗೆ ಒಳ್ಳೆಯದಲ್ಲ. ಈ ಮಗು ನನ್ನ ಬಳಿಯೇ ಇರಲಿ ಎಂದು ಪರಾಸುರ ನನ್ನ ಮಗನನ್ನು ಕರೆದೊಯ್ದ. ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ. ಅವನ ಹೆಸರು ವ್ಯಾಸ. ಅವನನ್ನು ಕರೆದುಕೊಂಡು ಬಾ ಎಂದು ಸತ್ಯವತಿ ಭೀಷ್ಮನನ್ನು ಕಳಿಸಿಕೊಟ್ಟಳು. ಆ ವ್ಯಾಸ ಬರೆದಿರುವ ಕಥೆಯೇ ಈ ಮಹಾಭಾರತ. ವ್ಯಾಸರನ್ನು ಮೀರಿಸುವಂತ ದೊಡ್ಡ ಕವಿ ನಮ್ಮ ಪ್ರಪಂಚದಲ್ಲೇ ಬೇರೊಬ್ಬರಿಲ್ಲ. ಏಕೆಂದರೆ ಮಹಾಭಾರತವನ್ನು ಮೀರಿಸುವಂತಹ ಕತೆ ಯಾವ ದೇಶದಲ್ಲಾಗಲಿ ಮತ್ತೊಂದಿಲ್ಲ.
ಭೀಷ್ಮ ವ್ಯಾಸರನ್ನು ಭೇಟಿ ಮಾಡಿದರು. ಮೊದಲ ಭೇಟಿಯಲ್ಲೇ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಏಕೆಂದರೆ ಇವರಿಬ್ಬರೂ ಶ್ರೇಷ್ಠ ವ್ಯಕ್ತಿಗಳು. ಇಬ್ಬರದು ಒಂದೇ ಮನೋಭಾವ. ಭೀಷ್ಮ ವ್ಯಾಸರನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದರು. ವ್ಯಾಸರನ್ನು ನೋಡಿ ಸತ್ಯವತಿ ಎಷ್ಟೋ ಸಂಭ್ರಮಿಸಿದಳು. ವ್ಯಾಸರಿಗೆ ರಾಜ್ಯದ ಪರಿಸ್ಥಿತಿಯೆಲ್ಲ ವಿವರಿಸಿದಳು. ಹಾಗೆಯೇ ಅಂಬಿಕಾ ಮತ್ತು ಅಂಬಾಳಿಕಾಳಿಗೆ ನೀನು ವಾರಸರನ್ನು ನೀಡಬೇಕು ಎಂದು ಹೇಳಿದಳು. ಆಗ ವ್ಯಾಸರು, ಅಮ್ಮ, ನಾನು ಆಜನ್ಮ ಬ್ರಹ್ಮಚಾರಿ. ಆದರೆ ತಾಯಿಯ ಮಾತನ್ನು ಮೀರುವುದು ಧರ್ಮವಲ್ಲ ಎಂಬ ಕಾರಣದಿಂದಾಗಿ ನಿನ್ನ ಮಾತನ್ನು ಒಪ್ಪುತ್ತಿದ್ದೇನೆ ಎಂದರು. ಇಲ್ಲಿ ನೀವು ಗಮನಿಸಿದರೆ ತಾಯಿಯ ಮಾತಿಗಿಂತ ತನ್ನ ಪ್ರತಿಜ್ಞೆಯೇ ದೊಡ್ಡದೆಂದು ಭೀಷ್ಮರೆಂದುಕೊಂಡರು. ತನ್ನ ಪ್ರತಿಜ್ಞೆಗಿಂತಲೂ ತಾಯಿಯ ಮಾತೇ ವೇದವಾಕ್ಯ ಎಂದು ವ್ಯಾಸರೆಂದುಕೊಂಡರು. ನೀವೇ ಹೇಳಿ, ಯಾವುದು ಧರ್ಮ, ಯಾವುದು ಅಧರ್ಮ? ಪ್ರತಿಯೊಬ್ಬರಿಗೂ ಅವರವರ ದೃಷ್ಟಿಕೋನದಲ್ಲಿ ಒಂದು ಸತ್ಯ ಅಡಗಿರುತ್ತದೆ. ಪರಿಸ್ಥಿತಿಗಳ ಕಾರಣದಿಂದಾಗಿ ನಾವು ಬೇರೆಯವರನ್ನು ನಿಂದಿಸುವುದು ಬಹಳ ದೊಡ್ಡ ಅಪರಾಧ. ಒಳ್ಳೆಯದು ಅಥವಾ ಕೆಟ್ಟದು ಎಂಬುದು ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರುತ್ತದೆಯೇ ಹೊರತು ಮನುಷ್ಯರ ಮೇಲಲ್ಲ. ತನ್ನ ತಾಯಿಯ ಮಾತಿನ ಪ್ರಕಾರ ವ್ಯಾಸರು, ಅಮ್ಮ, ನಿನಗೆ ಬೇಕಾಗಿರುವುದು ವಾರಸರು. ನಾನೊಬ್ಬ ಬ್ರಹ್ಮಚಾರಿ. ಆದರೆ ನನಗಿರುವ ತಪಶಕ್ತಿಯಿಂದಾಗಿ ನಾನವರಿಗೆ ವಾರಸರನ್ನು ನೀಡಬಲ್ಲೆ. ನಿನ್ನ ಸೊಸೆಯಂದಿರನ್ನು ಕರೆಸು ಎಂದು ಸತ್ಯವತಿಗೆ ವ್ಯಾಸರು ಹೇಳಿದರು. ಮೊದಲಿಗೆ ಅಂಬಿಕಾಳನ್ನು ಕರೆದು ತನ್ನ ಮುಂದೆ ಕುಳಿತುಕೊಳ್ಳುವುದಾಗಿ ವ್ಯಾಸರು ಹೇಳಿದರು. ವ್ಯಾಸರ ಮುಂದೆ ಕುಳಿತಿದ್ದ ಅಂಬಿಕಾ ವ್ಯಾಸರನ್ನು ನೋಡಿ ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ಏಕೆಂದರೆ ವ್ಯಾಸರು ಕಾಡಿನಲ್ಲಿ ಬೆಳೆದದ್ದರಿಂದ ಅವರ ವೇಷಭೂಷಣಗಳು ಭಯಾನಕವಾಗಿದ್ದವು. ಮಂತ್ರವೆಲ್ಲ ಪೂರ್ತಿಯಾದ ಮೇಲೆ ವ್ಯಾಸರು ಸತ್ಯವತಿಯನ್ನು ಕರೆದು, ಅಮ್ಮ, ಅಂಬಿಕಾ ನಾನು ಮಂತ್ರ ಹೇಳುತ್ತಿದ್ದ ಸಮಯದಲ್ಲಿ ಕಣ್ಣನ್ನು ಮುಚ್ಚಿದ್ದ ಕಾರಣದಿಂದಾಗಿ ಅವಳಿಗೆ ಜನಿಸುತ್ತಾನೆ ಎಂದರು. ಆಗ ಸತ್ಯವತಿ, ಅಯ್ಯೋ, ಕುರುಡ ರಾಜ್ಯಭಾರವನ್ನು ಹೇಗೆ ಮಾಡಲು ಸಾಧ್ಯ? ನನ್ನ ಎರಡನೇ ಸೊಸೆ ಅಂಬಾಳಿಕಾಳಿಗೆ ಒಂದು ವಾರಸನನ್ನು ನಿನ್ನ ತಪಶಕ್ತಿಯಿಂದ ನೀಡು ಎಂದಳು. ಸರಿ ಎಂದು ಅಂಬಾಳಿಕಾಳನ್ನು ಕರೆದು ಪೂಜೆ ಮುಗಿಯುವವರೆಗೂ ಕಣ್ಣು ಮುಚ್ಚುವಂತಿಲ್ಲ ಎಂದು ಹೇಳಿ ವ್ಯಾಸರ ಮುಂದೆ ಅಂಬಾಳಿಕಾಳನ್ನು ಸತ್ಯವತಿ ಕೂರಿಸಿದಳು. ಆದರೆ ಅಂಬಾಳಿಕಾ ವ್ಯಾಸರನ್ನು ನೋಡಿ ಭೀತಿಗೊಳಗಾಗುತ್ತಾ ಕಣ್ಣನ್ನು ಮುಚ್ಚಬಾರದೆಂದು ಸತ್ಯವತಿ ಹೇಳಿದ್ದನ್ನು ನೆನಪಿಸಿಕೊಳ್ಳುತ್ತಾ ಮೈಯೆಲ್ಲ ನಡುಗುತ್ತಾ ವ್ಯಾಸರ ಮುಂದೆ ಕುಳಿತಿದ್ದಳು. ಪೂಜೆಯ ಬಳಿಕ, ಅಮ್ಮ, ನಿನ್ನ ಎರಡನೇ ಸೊಸೆಯು ನನ್ನನ್ನು ನೋಡಿ ನಡುಗುತ್ತಿದ್ದ ಕಾರಣದಿಂದ ಇವಳಿಗೆ ಜನಿಸುವ ಮಗನು ಆರೋಗ್ಯವಾಗಿದ್ದರೂ ಸಹ ಯಾವಾಗಲೂ ಅನಾರೋಗ್ಯದಲ್ಲಿರುವಂತೆ ನಡುಗುತ್ತಲೇ ಇರುತ್ತಾನೆ ಎಂದು ವ್ಯಾಸರು ಸತ್ಯವತಿಗೆ ಹೇಳಿದರು. ಸತ್ಯವತಿ ವ್ಯಾಸರ ಮಾತುಗಳಿಂದ ತೃಪ್ತಿಯಾಗಲಿಲ್ಲ. ಮತ್ತೆ ಅಂಬಾಳಿಕಾಳನ್ನು ಕರೆದು ನೀನು ನಡುಗಬೇಡ ಎಂದು ಹೇಳಿ ಪುನಃ ವ್ಯಾಸರ ಬಳಿ ಕಳಿಸಿದಳು. ಆದರೆ ಅಂಬಾಳಿಕಾಳಿಗೆ ವ್ಯಾಸರನ್ನು ನೋಡಲು ಇಷ್ಟವಾಗದೆ ಅವಳ ಬದಲಾಗಿ ಅವಳ ಸ್ಥಾನದಲ್ಲಿ ಅವಳ ಸೇವಕಿಯನ್ನು ಕಳಿಸಿಕೊಟ್ಟಳು. ಆ ದಾಸಿಯು ಬಹಳ ಧೈರ್ಯದಿಂದ ಭಕ್ತಿಯಿಂದ ವ್ಯಾಸರಿಗೆ ನಮಸ್ಕರಿಸಿ ಅವರ ಮುಂದೆ ಕುಳಿತುಕೊಂಡಳು. ವ್ಯಾಸರು ಅವಳ ಭಕ್ತಿಗೆ ಮೆಚ್ಚಿ ಅವಳಿಗೆ ಒಂದು ಗುಣವಂತ, ಧೈರ್ಯವಂತ, ಶಕ್ತಿವಂತನಾದ ಮಗನು ಜನಿಸುವಂತೆ ಆಶೀರ್ವದಿಸಿದರು. ಇಲ್ಲಿ ಅಂಬಿಕಾಳಿಗೆ ಜನಿಸುವ ಮಗು ಧೃತರಾಷ್ಟ್ರ, ಅಂಬಾಳಿಕಾಳಿಗೆ ಜನಿಸುವ ಮಗು ಪಾಂಡುರಾಜ ಮತ್ತು ದಾಸಿಗೆ ಜನಿಸುವ ಮಗು ವಿದುರ. ನಂತರ ಏನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.